ಪವಿತ್ರ, ನೀನು ಸತ್ಯ ಹೇಳ. ಇಷ್ಟೊತ್ತ ಮನೇಲೆಲ್ಲ ಇದ್ರಲ್ಲ ಅಂಥೇಳಿ ನಾನು ಎಂತ ಕೇಳಬಾರ್ದು ಅಂತ ಸುಮ್ಮನಿದ್ದೆ. ಈ ದಿನದಲ್ಲಿ ನೀನು ಈ ಕಡೆ ಎಲ್ಲ ಬರೋಲ್ಲ. ಲಕ್ಷ್ಮೀ ಪೂಜೆ ಅಂದರೆ ಅಷ್ಟು ಇದು ಮಾಡೋಳ ನೀನು. ಈಗ ಅದನ್ನು ಬಿಟ್ಟು ನೀನು ಊರ ಕಡೆ ಅಂತಕ್ಕೆ ಬಂದೆ. ಎಂತ ನಿನ್ನ ಗಂಡನ ಕೆಲಸ ಅಂತ ಹೆಚ್ಚು ಕಮ್ಮಿ ಆಗ್ಯದ? ಯಾವುದೇ ಇದ್ರು ಸತ್ಯ ಹೇಳ್ಕಿ ಬಿಡು. ನಂಗಾರು ನಿಂಗಾರು ಇನ್ನು ನಮ್ಮನ್ನು ಬಿಟ್ಟರೆ ಬೇರೆ ಯಾರದಾರೆ? ತಾಯಿ ಹತ್ರ ಹೇಳ್ಕಿ ಬರುತ್ತೆ. ಹಂಗೇನಿಲ್ಲ. ನಾ ಏನು ಯಾರ ಹತ್ರ ಹೇಳೋಕ್ಕೇನು ಹೋಗಲ್ಲ. ಎಂತಕ್ಕೆ ಈ ಕಡೆ ಬಂದಿದ್ದು ನೀನು ಈ ದಿನದಲ್ಲಿ? ಅದು ಹೌದೆಂಬ ಲಕ್ಷ್ಮೀ ಪೂಜೆ ದಿನ. ಓ ಅಕ್ಕ, ನೀನು ನಿನ್ನೆಯಿಂದ ಇದಕ್ಕಿಷ್ಟು ಟೆನ್ಷನ್ ಮಾಡ್ಕೊಂಡಿಯ? ನಾನು ಯಾಕೆ ಒಂಥರ ಮುಖ ಸಣ್ಣ ಮಾಡ್ಕೊಂಡು ಮಾತಾಡ್ತದಲ್ಲ ನನ್ನ ಹತ್ರ ಅಂತ ನೋಡೋದು. ಅಯ್ಯೋ ಮಾರತಿ, ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕಿತೀಯ? ನಾನು ಈ ಸತಿ ಪೂಜೆ ಮಾಡಂಗಿರಲೇ 4 ದಿನ. ಅದಕ್ಕೆ ಮತ್ತು ಇವರು ಹೇಳಿದ್ರು ಒಟ್ಟೊಟ್ಟಿಗೆ ರಜೆ, ಗುರುವಾರನೂ ರಜೆ ಬಂದಿತ್ತಾ, 2 ದಿವಸ ಒಟ್ಟಿಗೆ ರಜೆ ಹಾಕಿ ಹೋಗೋಣ ಅಂದರು. ಬಂದಾಗೆಲ್ಲ ಅಲ್ಲಿಗೆ ಹೋಗೋದಾನೆ. ಅದಕ್ಕೆ ನಾನು ಹೇಳಿದೆ, ಈ ಸತಿ ನೀವು ಅಲ್ಲಿಗೆ ಹೋಗಿ, ನಾನು ಅಕ್ಕರ ಮನೆಗೆ ಹೋಗ್ತೀನಿ, ಹೋಗದೆ ಭಾಳ ಉತ್ಸಾಗಿದೆ ಅಂತೇಳಿ ಇಲ್ಲಿಗೆ ಬಂದೆ. ಅಯ್ಯೋ ರಾಮನ್, ಏನೇನು ಯೋಚನೆ ಮಾಡ್ತೀನಿ ಮರತೆ. ಅದಕ್ಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದ? ಏನೂ ಸಮಸ್ಯೆ ಇಲ್ಲ, ದೇವ್ರ ದಯೆಯಿಂದ ನಾನು ಆರಾಮಾಗಿದ್ದೀನಿ ಅಕ್ಕ. ನಂಗೆ ನಿನ್ನೆ ಒಂದೊಂದು ಸತಿ ಜ್ಞಾನ ಮಾಡ್ಕೊಂಡ್ರೆ ಅಯ್ಯೋ ಅವಾಗಿಂದ ಇವಾಗಿನ ತನಕ ಹಿಂಗೆ ಆತಲ್ಲ ಅಂತ ಕಾಣದ. ಆದರೂ ನಿಂಗೆ ಮೊದಲಿನಷ್ಟು ಗೋಳಿಲ್ಲ ಈಗಲ್ಲ ಅಕ್ಕ. ಹಂಗಾರೆ ನಿನ್ನ ಗಂಟೆಗೆ ಇಲ್ಲಿ ತನಕ ಬರೋಕ್ಕೆ ಏನಾಗಿತ್ತ? ಹುಡುಗರನ್ನ ಕರ್ಕೊಂಡು ಬರೋಕ್ಕಾತಿರಲ್ಲ? ಅವರು ಬರದೆ ಎಷ್ಟು ದಿನ ಆಗಿ ಹೇಗಿದೆ. ಅವ್ರನ್ನ ಕರ್ಕೊಬರೋಕ್ಕಾತಿರಲ್ಲ ನಿಂಗೆ? ಗಂಡ ಹೆಂಡತಿ ಏನಾರು ಯಾಜೆ ಮಾಡ್ಕೊಂಡಿರೋನೆ? ಹಂಗೊಂದು ಮಾಡಬೇಡ ನೋಡು ಪವಿತ್ರ, ಹೇಳಿನಿ. ಹುಡುಗರು ಸಣ್ಣವು ಇನ್ನವ. ಅಯ್ಯೋ ಅಕ್ಕ, ಹಾಗೇನಿಲ್ಲ ಮಾರತಿ. ನೀ ಯಾಕಿಷ್ಟು ತಲೆ ಕೆಡ್ಸ್ಕಿಟ್ಟಿದ್ದೀಯ? ಆ ಹುಡುಗರು ಗೊತ್ತಿಲ್ಲ ನಿಂಗೆ? ಅಲ್ಲಿ ಆಡೋಕ್ಕೆ ಜನ ಅದಾರಲ್ಲ, ಹಾಗಾಗಿ ಅಲ್ಲಿಗೆ ಹೋಗ್ತೀವಿ ಅಂತ. ನಾನು ಮತ್ತೆ ಜಾಸ್ತಿ ಒತ್ತಾಯ ಮಾಡೋಕ್ಕೂ ಹೋಗಲ್ಲ. ಇಲ್ಲಿ ನಿಮ್ಮ ಮನೇಲಿ ಅಂತ ಅಷ್ಟು ಜನ ಎಲ್ಲ ಬಂದ್ಕೊಂಡಿರೋದೇ ಅಕ್ಕ. ಮಳೆಗಾಲದಿಂದಲ್ಲಿ ನನಗೂ ಗೊತ್ತಾಗಲ್ಲ. ಅದಕ್ಕೆ ನಾನೇ ಒತ್ತಾಯ ಮಾಡಲ ಇವ್ರನ್ನ. ಇವ್ರಿಗೆ ಬರೋ ಮನಸ್ಸಿತ್ತು, ಎಲ್ಲರೂ ಹೋಗೋಣ ಅಂದರು. ನಿಮ್ಮ ಮನೆ ಪರಿಸ್ಥಿತಿ ಹೆಂಗದೆಯೋ ಏನೋ ಅಂತ ನಂಗೆ ಗೊತ್ತಾಗಲೆ. ಅದಕ್ಕೆ ಬೇಡ, ನೀವು ಹುಡುಗರು ಅಲ್ಲಿಗೆ ಹೋಗಿ ಅಲ್ಲಿ ಬೇಜಾರು ಮಾಡ್ಕೊತಾರೆ, ನಾನು ಇಲ್ಲಿಗೆ ಹೋಗ್ತೀನಿ ಅಂತೇಳಿ ಬಂದೆ. ನಾನು ಒಂಥರ ಯೋಚನೆ ಮಾಡಿದ್ರೆ ನೀವು ಒಂಥರ ಯೋಚನೆ ಮಾಡ್ತೀಯ. ಇಲ್ಲಪ್ಪ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತೀನಲ್ಲ. ಹಂಗಿದ್ದಾಗೆಲ್ಲ ನಾನು ನಿನ್ನ ಹತ್ರ ಹೇಳ್ತೀನಿಲ್ಲ. ನಿನ್ನ ಬಿಟ್ಟರೆ ಇನ್ನು ಯಾರ ಹತ್ರ ಹೇಳ್ಕೊತೀನಿ ಹೇಳಿ ನಾನು? ಹಂಗಾರೆ ಸೈ ಬಿಡು. ಈಗೊಂಚೂರು ಸಮಾಧಾನ ಆತೆ ಮರತಿ. ನನಗೆ ನಿನ್ನೆ ನೀ ಬಂದಲ್ಲಿಂದ ಅಂತ ಮೊನ್ನೆ ಫೋನ್ ಮಾಡಿದ್ದಲ್ಲ ಬರ್ತೀನಿ ಅಂತೇಳಿ, ಅಷ್ಟು ಹೊತ್ತಿಂದನೂ ತಲೆಯಲ್ಲಿ ಇದೇ ಕೊರಿಯದೆ. ನಾನು ಮನೆಗೆ ಬಂದಮೇಲೆ ಮಾತಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತಲ್ಲ, ಹೇಳಿದೆ ಪಾಪಣ್ಣಗೆ ಬಸ್ಸಿನ ಬಿಡೋಕ್ಕೆ ನಾನು ಬರ್ತೀನಿ ಅಂತ. ಬೇಡ ಅಂದ. ಒಬ್ಬನೇ ಹೋಗ್ತೀನಿ ಸಾಕು, ಬರ್ತದಲ್ಲ ಆಂಟಿ ಇಲ್ಲಿ ಬಂದಮೇಲೆ ಮಾತಾಡಿದ್ರೆ ಆಗಲ್ಲ ನಿಂಗೆ ಅಂತ ನಾನು ಅದಕ್ಕೆ ಸುಮ್ಮನೆ ಹಾಕಿದ್ದೆ. ಇಷ್ಟೊಂದಿದ್ರೆ ಸಾಕು ಮರತಿ, ಹುಡುಗರು ಸಣ್ಣವು, ನೀ ಮೊದಲೇ ತಲೆ ಹೇಳ್ದೆ. ನಂಗೆ ಅದೇ ತಲೆ ಬಿಸಿಯಾಗಿ ಹೋಗಿತ್ತು. ಆಗಲಿ, ಚೆನ್ನಾಗಿದ್ದೀರಲ್ಲ ಗಂಡ ಹೆಂಡತಿ, ಚೆನ್ನಾಗಿದ್ದೀರಲ್ಲ. ಹಾಗೆ ಆದಿ ಮನೆಗೆ ಹೋಗ್ಬೇಕು. ಗಂಡನಲ್ಲಿ ಕಳಿಸಿದ್ದೆ ಒಳ್ಳೇದಾಯ್ತು, ಹೋಗ್ಬರ್ಲಿ. ಹುಡುಗರಿಗೂ ಗೊತ್ತಿರ್ಬೇಕು ಅವ ಅಪ್ಪನ ಮನೆ ಏನೇ ಅಂತ. ಹೋಗಲಿ, ಆಗಲಿ ಮರತಿ. ಆದರೂ ನೀ ಹಿಂಗೆ ನಮ್ಮನೇಲಿ ಪರಿಸ್ಥಿತಿ ಹೆಂಗಿರ್ತದೇನೋ ಅಂತ ಗಂಡ ಮಕ್ಕಳನ್ನ ಕರ್ಕೊಬರಲ್ಲ ಅಂದಲ್ಲ, ಅದಕ್ಕೆ ಮಾತ್ರ ಬೇಜಾರಾತ ಪವಿತ್ರ. ಎಂತ ಆಗಿದೆ ನಮ್ಮನೆ ಪರಿಸ್ಥಿತಿ, ಏನಾಗಿದೆ ಅಂತ ಕಷ್ಟ ಕಾಲದಲ್ಲೇ ಎಷ್ಟು ಜನ ಬಂದರೂ ಏನಾದರೂ ನಾನು ಒಂದು ಚೂರು ತಲೆ ಬಿಸಿ ಮಾಡ್ಕೊಂಡಳಲ್ಲ. ಏನೇನು ಮಾಡ್ಬೇಕು ಅದನ್ನು ಮಾಡಿ ಕಳಿಸ್ತಿದ್ದೆ. ಈಗ ದೇವ್ರದೆಯಿಂದ ಏನು ತೊಂದರೆ ಇಲ್ಲ. ಮಗದು ಹೊಡಿತಾನೆ, ಸೊಸೆದು ಹೊಡಿತದೆ, ಮನೆಯಲ್ಲ ಹಂಗೆ ಅಡಿಕೆ ನಕ್ಕಾಳ ಹೆಚ್ಚೆ ಆಗ್ತದೆ, ಏನೂ ಸಮಸ್ಯೆ ಇಲ್ಲಪ್ಪ. ನೀನು ಹೋಗಿ ಗಂಡ ಮಕ್ಕಳನ್ನ ಅತ್ಲಾಗಿ ಇದು ಮಾಡಿಯಲ್ಲ, ನಿನ್ನ ಬಾವಾಗ ಅದೇ ಬೇಜಾರು. ಅಲ್ಲ, ನಾನು ಕೇಳ್ಬೇಕಂತ ಮಾಡಿದ್ದೆ, ಬಾವು ಎತ್ಲಾಗ ಹೋದ್ರು ಅಕ್ಕ? ಬೆಳಿಗ್ಗೆ ಎದ್ದಲ್ಲಿಂದ ಕಾಣಂಗಿಲ್ಲಪ್ಪ. ಅಲ್ಲ ಯಾಂತ ಬೆಳಿಗ್ಗೆ ಪವಿತ್ರ, ನೀ ಎದ್ದಿದ್ದು ಎಷ್ಟೊತ್ತಿಗೆ? ಜ್ಞಾನದ್ಯಾ? ಅಷ್ಟೊತ್ತಿಗೆ ಅವರ ಜೀವ ಕಡಿದ್ರೆ ಹಾಸ್ಕಿಲ್ ಮುಲ್ಕೊಂಡಿರಲ್ಲ. ತೋಟದ ಕಡೆ ದಿನ ಹೋಗೋದು ಅವ್ರದ್ದೊಂದು ರಿವಾಜ್ ಇದ್ದಿದ್ದೆಯ. ಆದರೆ ಹಿಂದೆ ಒಂದು ನಾದಿನಿ ಬಂದದಲ್ಲ, ಎಲ್ಲಿ ಏಡ್ಯದವ ಅಂತ ನೋಡೋಕೆ ಹೋಗ್ಯಾರ. ಎಂಥದ ಇನ್ನು ಅಳಿಬೆ ಗಿಳಿಬೆ ಎಂಥದಾರ ಒಂದು ತರದೇ ಇರಲ್ಲ ನೋಡ್ಬೇಕಾರೆ. ಅಯ್ಯೋ ಹೌದು, ಭಾವನ ಹತ್ರ ಹೇಳಬೇಕು ಅಂತ ಮಾಡಿದ್ದೆ ನಾನು, ಎಲ್ಲರೂ ಏಡಿ ಹಿಡ್ಕೊಬಲ್ಲಿ ಭಾವ ಅಂತ. ಇದು ಮತ್ತೆ ಅಕ್ಕ, ಕೆಸಿನ ಸೊಪ್ಪಿನ ಪಲ್ಯ ಮಾಡೋಣ ಇವತ್ತು. ಎಲ್ಲದವ ಹೇಳು, ನಾನು ನೀನೇ ಹೋಗ್ಲಿಕ್ಕೆ ಬರೋಣ. ಮಾಡೋಣ, ಅದಕ್ಕೇನಾಗಬೇಕು. ಕೆಸಿನ ಸೊಪ್ಪು ಏನು ಬರಗಲ್ಲಲ್ಲ,
ಏನು ಅವ್ನು ನೋಡಿದ್ರೆ ಹಸಿನೇ ತಿನ್ನೋಣ ಅಂತ ಕಾಣ್ತದೆ, ಅಷ್ಟು ಗನಾಗ್ಯಾವ ನಮ್ಮ ತೋಟದಲ್ಲೀಗ. ಕುಯ್ಕಿ ಬರೋಣ, ಸುಳೇನೆ ಕುಯ್ಕಿ ಬಂದ ಪಲ್ಯ ಮಾಡೋಣ. ಅಲ್ಲೇ ಪೈತ್ರ, ನೀನು ಬರೋಕ್ಕೆ ಬಂದಿದ್ದೆ, ಮನೆಗೆ ಹೋಗಿ ಬರೋಣನೇ. ಹಣೆ ಶ್ರಾವಣ ಮಾಡಿದ್ನೋ ಎಂಥದ, ಒಂದು ಫೋನು ಮಾಡಲ್ಲ. ಹುಡುಗರಾರು ಒಂದು ಫೋನ್ ಮಾಡ್ಬೋದಾ? ಏನು ಮಾಡೋಣ, ಹೋಗಿ ಬರೋಣ? ಅಯ್ಯೋ ಮಾರಾತಿ, ನಿಂಗೊಬ್ಳಿಗೆ ಅವರಷ್ಟು ಇದು ಮಾಡಿದ್ರು ತವ್ರ ಮನೆಗಿರ ಹೋಗಲ್ಲಪ್ಪ. ಇನ್ನು ಪೂರ್ತಿ ಸರಿಯಾಗಿದ್ದಿದ್ರೆ ಇನ್ನು ಹೆಂಗೆ ಮಾಡ್ತಿದ್ದೆ ಏನೋ ನೀನು. ಎಂಥದ ಗಾನಾಗಿಲ್ರಿ, ಎಂತ ಆಗಿದೆ ಗಾನಾಗೆ ಆದರೆ ಅವ್ರ ಮನೆ ಅವ್ರ ಸಂಸಾರ ಇರ್ತದಲ್ಲ. 108 ಹೊರಬೋಯಿ ಹಳ್ಳಿ ಬದಿ ಇದ್ದಾಗ ಕೆಲಸದಿದ್ದು ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ. ಅದು ಪೇಟೆ ಬದಿ ಇದ್ದೀಯಲ್ಲ, ನಿಂಗೆ ಗೊತ್ತಾಗಲ್ಲ. ನಾನು ಹಳ್ಳಿಲಿದ್ದು ನೋಡ್ತೀನಲ್ಲ, ಒಂದು ಕೆಲಸ ಮುಗೀತು ಅನ್ನಷ್ಟೊತ್ತಿಗೆ ಮತ್ತೊಂದು ತಯಾರಾಗಿರ್ತದೆ. ಅದು ಏನು ಎಂಥದಾರು ಮಾಡ್ಕೊಂಡ್ಲಿ ಬಿಡು, ಜ್ಞಾನ ಇಟ್ಕೋತಾರ ಬಿಡ್ತಾರ. ನಾವೊಂದು ಹೋಗಿ ಬರೋಣ ಅಂತ ಮೊನ್ನೆಯಿಂದ ಭಾಳ ಜ್ಞಾನ ಆತಿತ್ತು. ಸೀತನ ಹತ್ರ ಹೇಳೋಣ ಅಂತ ಮಾಡಿದೆ, ಆದ್ರೆ ತಮ್ಮ ಸುಮ್ಮನೆ ಹೇಳೋದಲ್ಲ, ಫೋನ್ ಮಾಡ್ಕೊಂಡು ಭಾಳ ಕರಿತಾನಂತೆ, ಮಾಡ್ತಾನಂತೆ. ಹೋಗೋಣ ಪರತಕ್ಕ ಬೇಕಾರೆ ನಮ್ಮ ಮನೆಗೆ ಹೋಗಿ, ನಮ್ಮ ಮನೆಯಿಂದ ಇಬ್ಬರು ನಿಮ್ಮ ಮನೆಗೆ ಹೋಗಿ ಬರೋಣ ಅಂತ ಹೇಳಿತ್ತು. ಅಷ್ಟೊತ್ತಿಗೆ ನೀನು ಹಿಂಗೆ ಬಂದ. ಹೋಗಿ ಬರೋದಾರ ಹೋಗಿ ಬರೋಣ. ಅಯ್ಯೋ ಅಕ್ಕ, ನೀ ಅದಕ್ಕೆ ಬೇಜಾರು ಮಾಡ್ಕೊಬೇಡ, ಹೋಗೋದಾರ ಹೋಗೋಣ. ನಾ ಇವ್ರನ್ನೇ ಬರೋಕ್ಕೆ ಹೇಳ್ತೀನಿ, ಕಾರಲ್ಲೇ ಹೋಗೋಣ ಬೇಕಾರೆ. ಬೇಡ, ನಿನ್ನ ಗಂಡು ಬೇಡ. ಮನೆ ಮಾರು ಎಲ್ಲ ಹೆಂಗಿರ್ತದ ಏನೋ. ಈಗ ಅಣ್ಣನ ಹೆಂಡತಿಗೆ ಅಂಕನ ದಿನದಲ್ಲಿ ಕೆಲಸದಿಂದಲ್ಲಿ ನೆಂಟರು ಹೋದರೆ ಮಕಾನೇ ಒಂಥರ ಮಾಡ್ತಿರ್ತದೆ. ಬೇಡ, ನಿನ್ನ ಗಂಡನಿದ್ರೆ ಸಸರಾಗಕ್ಕಲ್ಲ. ಬೇಡ, ನಾವೇ ಹೋಗೋಣ, ಬಸ್ಸಿಗೆ ಹೋಗ್ಬಾರ್ದೆ ಏನೇ. ಹೋಗೋಕ್ಕೆ ಅಂತಕ್ಕೂ ನಿನ್ನ ಬಾವು ಬೆನ್ನು ಬೀಳ್ತಾರೇನ. ಅವರೇ ಸುಮಾರು ದಿವಸ ಹೇಳ್ಯಾರೆ ಹೋಗಿ ಬರೋಣ ಒಂದಿನ ಅಂತ. ಒಂದು ಕಾಲಿಗೆ ಮಾಡಿಟ್ಟ ಬರಬೇಕಿತ್ತೇನ. ಮೂನೇ ಮರತೆ ಬೇಡ, ನಾನು ನಿನ್ನೆ ಬಸ್ಸಿಗೆ ಹೋಗೋಣ. ಬಾವು ಬಂದರೆ ಬಾವನು ಕರ್ಕೊಂಡು ಹೋಗೋಣ. ಯಾಕೆ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೈತಿ? ಆದ್ರೆ ನಿಂಗೆ ಎಷ್ಟೇ ಆದರೂ ತವ್ರ ಮನೆ ಅನ್ನೋ ಸೆಂಟಿಮೆಂಟ್ ಹೋಗಲ್ಲ ಅಕ್ಕ ನಿಂಗೆ ಮಾತ್ರ. ಹೂನೇ, ತವ್ರ ಮನೆ ಅನ್ನೋದೊಂದು ಹೆಚ್ಚಲ್ಲನೇ ಪವಿತ್ರ. ನೀ ಹೇಳ್ತೀಯಲ್ಲ, ನಿಂಗೂ ಮುನ್ಸಲ್ಲ ಅದೇ ತೋರಿಸ್ಕೊಳಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಇರಲ್ಲ ನೋಡೋಣ ಹೇಳ. ಇಡೀ 20-22 ವರ್ಷ ಅಲ್ಲೇ ಕಾಲ ಕಳೆದು ಬಂದಿದ್ದಲ್ಲನೇ. ಎಲ್ಲಿಗೆ ಹೋತವ ಜ್ಞಾನ ಎಲ್ಲ ನೋಡೋಣ ಹೇಳ. ಹಿಂಗೆ ಭಾಳ ಜ್ಞಾನ ಮಾಡ್ಕೊಂಡು ಮಲಗಿದಾಗ ಕೊಂದ್ಸಲ್ಲಿ ಆದಾನ ಮೆಸಕ್ಕೆ ಹೋಗೋದು ಇದು ಎಲ್ಲ ಬರೋದೆ ನನಗೆ. ಎಚ್ಚರಿಕೆ ಆದ ಕೂಡಲೇ ಇನ್ನಷ್ಟೊತ್ತು ಅದೇ ಕೊಂಸೆ ನೋಡ್ಬೋದಿತ್ತಲ್ಲ, ಯಾಕಾರೆ ಎಚ್ಚರತೆ ಏನಂತ ಕಾಣೋದು. ಈಗ ಪುಳ್ಳು ಹುಡ್ಕೊಂಡು ನನ್ನ ಜೊತೆನೇ ಬಂದು ಮಲ್ಗದ. ಯಾಕೋ ಈಗೀಗ ಭಾಳ ಇದಾಗ್ತದೆ. ನೀನು ನನ್ನ ಇದಕ್ಕೆ ಹೇಳ್ತೀಯ, ನಮ್ಮ ಅಮ್ಮ ಹೇಳದೆ ಅವ ಇತ್ತಲ್ಲ, ನಾನೇ ಸಣ್ಣಕ್ಕಿರ್ತಾನೆ ಅಂತ ಇರ್ಕೊಂಡಿತ್ತು. ನಮ್ಮ ಅಮ್ಮ ನಮ್ಮನೆ ಅವಯ್ಯ. ಆದ್ರೆ ತವ್ರ ಮನೇಲಿ ಹಿಂಗೆ ಅದಕ್ಕೂ ಒಬ್ಬನೇ ಅಣ್ಣ, ನಮ್ಮ ಅಮ್ಮಗೂ ಒಬ್ಬನೇ ಸೋದರ ಮಾವ. ಅಲ್ಲಿ ಮನೆ ಎಲ್ಲ ಬೇರೆ ಕಡೆ ತೊಗೊಂಡೋಗಿ ಕೊಟ್ಟಿದ್ರು, ಯಾರು ಇಲ್ಲ. ಆದರೆ ಎಂಥದ ಅಂತ ತವ್ರ ಮನೆ ಇರ್ಲಂತೆ ಜಾಗದಲ್ಲಿ. ತವ್ರ ಮನೆ ಅನ್ನೋದೊಂದು ಹೆಚ್ಚಲ್ಲ. ನಮ್ಮ ಅಮ್ಮನೂ ಕರ್ಕೊಂಡು ಹೋಗ್ಯದಂತಪ್ಪ. ಮನೆಯಿಂದ ಎಲ್ಲ ಅಡುಗೆ ಮಾಡಿ ತಗೊಂಡೋಗಿ ನಾಲ್ಗಟ್ಟು ಮೇಲೆ ಕೂತ್ಕೊಂಡು ಉಣ್ಕೊಬತ್ತಿತ್ತಂತೆ. ನನ್ನ ತವ್ರ ಮನೆಗೆ ಅನ್ನ ಅಂತೇಳಿ ಹೇಳೋದು ನಮ್ಮಮ್ಮ. ಮನೆ ಇಲ್ದಿದ್ರು ನಾಲ್ಗಟ್ಟು ಮೇಲೆ ಹೋಗಿ ಅಡುಗೆ ಮಾಡಿ ಉಣ್ಕೊಬತ್ತಿತ್ತು ನನ್ನ ಅಮ್ಮ. ನೀವೆಲ್ಲ ತವ್ರ ಮನೆ ಅಂತೇಳಿ ನಾವು ಹೋದ ಕಾಲಕ್ಕೆ ಮರ್ತ್ಕೊಬೇಡಿ, ಬರೋದು ಹೋಗೋದು ಮಾಡ್ತಾನೆ ಇರಬೇಕು ಅಂತ ಹೇಳದೆ. ಅವೆಲ್ಲ ಜ್ಞಾನ ಅದಕ್ಕೂ ನೀನು ಬಾವನ್ನ ಕರ್ಕೊಂಡು ಹೋಗ್ಬೋದು, ಇದ್ರ ಕೈಲಿ ಯಾರು ಬಾಯಿ ಹಾಕಿದ್ದಾರೆ ಅಂಥೇಳಿ ಹೋಗ್ಲ. ಇನ್ನೇನು ಬಂದಿಯಲ್ಲ, ಹೋಗಿ ಬರೋಣ ಪವಿತ್ರ. ಅಯ್ಯೋ ಹೂನೇ ಅಕ್ಕ, ಹೋಗೋಣ ಹೋಗೋಣ. ನೀವು ಅಷ್ಟೆಲ್ಲ ಬೇಜಾರು ಮಾಡ್ಕೊಬೇಡ, ಹೋಗೋಣ ಬಿಡು. ಹೂನೇ ಪವಿತ್ರ, ಇಷ್ಟೊಂದು ಹೇಳ್ದಲ್ಲ ಸಾಕು. ನಾ ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ಒಂದು ಸಿರಕ್ಕಿನ ಅನ್ನಿಸ್ತೀನಿ. ನಾ ಕತ್ರಸ ಮಾಡ್ಕೊಂಡು ಹೋಗೋಣ, ಬರೀ ಕೈಯಲ್ಲಿ ಹೋಗೋದು ಹೆಂಗೆ ಅಕ್ಕ. ಇದೇ ಬೇಡ ಅನ್ನೋದು ನೋಡು, ಅವೆಲ್ಲ ಏನು ಹಿರುಗ್ಲು ಹಚ್ಚಿಗೆ ಬೇಡ. ಅಂಗಡಿಲಿ ತಗೊಂಡು ಹೋಗೋಣ. ಎಂಥ ತಿಂಡಿ ಬೇಕಾದ್ರೆ ಸಿಗ್ತಾವ ಮಾರತಿ. ನಿನ್ನ ಹತ್ರಸ ಅಂದ್ರೆ ಹತ್ರಸನೇ ಸಿಗ್ತವೆ, ಅವನ್ನೇ ತಗೊಂಡು ಹೋಗೋಣ. ಹಾ ಇಲ್ಲೇ ಪವಿತ್ರ, ಅದು ಹೆಂಗೆ ಆಗ್ತದೆ? ಒಂಚೂರಲ್ಲಿ ನೆನಪಿಗಿಡೋದು ಬೇಡನೆ. ಅಂಗಡಿ ತಿಂಡಿ ಎಷ್ಟು ಅಂದ್ರೆ ಅಂಗಡಿ ತಿಂಡಿನೇಯ, ನಾವು ಮನೇಲಿ ಮಾಡ್ಕೊಂಡು ಹೋದಂಗೆ ಆಗ್ತದ. ನಮ್ಮ ಅಮ್ಮ ಒಂಚೂರು ಹಂಗೆ ಮಾಡ್ಬೇಕಲ್ಲೇ.
ಅಯ್ಯೋ ಮೊದಲೇ ಆಯ್ಕಟ್ಟು ನಿಂಗೆ ಗೊತ್ತಲ್ಲ. ಮಾಡ್ತೀನಿ ಒಂದು 4 ಹೊತ್ತು ನಮ್ಮ ಅಪ್ಪಗೆ ಇದು ಕಡುಬು ಮಾಡಿ ಪಾಪಣ್ಣನ ಹತ್ರ ಒಂಚೂರು ಅಂತ ತರಕ್ಕೆ ಹೇಳ್ತೀನಿ. ಹೋಗೋಣ, ನಾಳೆ ಹೋಗೋಣ. ನಾಳೆ ಎಂತಕ್ಕ, ಇವತ್ತೇ ಹೋಗ್ಬೋದಲ್ಲ? ಬೇಡಪ್ಪ, ನಿನ್ನೆ ಬರೋದೇ ಎಷ್ಟೊತ್ತಾಗಿದೆ. ಇಂದೀಗ ಹೊರಡ್ತೀನಿ ಅಂದರೆ ನಿನ್ನ ಬಾವು ಮತ್ತೇನಿಲ್ಲ. ಅಂಥದ್ದು ಒಂದು ಅಂತ್ಲ ಮಾಡಲ ಏನಿಲ್ಲ, ಹೋಗೋದು ಹೆಂಗೆ ಪವಿತ್ರ? ಬೇಡ, ಇಂದ ನಮ್ಮನೇಲಿ ಉಣ್ಣೋಣ, ನಾಳೆ ಬೆಳಗ್ಗೆ ಎಲ್ಲ ಸಮ್ ಮಾಡ್ಕೊಂಡು ಹೊರಡೋಣ. ಬೇಕಾದ್ರೆ ಅಲ್ಲೂ ಒಂದೇ ನಿದ್ದೆ ಬರೋಣ, ಆಗದೇ ಆಗಿದೆ.